ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹರ್ಷ. ಇವತ್ತಿನ ಹೊಸ ವ್ಲಾಗಿಗೆ ವೆಲ್ಕಮ್. ಬಂದರು BSA ಗೋಲ್ಡ್ ಸ್ಟಾರ್ 650cc ಗಾಡಿ, ಸಿಂಗಲ್ ಸಿಲಿಂಡರಲ್ಲಿ 652cc ಇಂಜಿನ್ ಬರೋದು. BSA ಏನು ಗುರು ಸೈಕಲ್ ಹೆಸರು ಅಂದ್ಕೊಬೇಡಿ. BSA SD ಮತ್ತು ಜಾವಾ ಎಲ್ಲ ಬಂದು ಮಹೇಂದ್ರ ಕಂಪ್ನಿದು ಓನ್ ಮಾಡಿರೋದು. ಅಂದರೆ ರೆಟ್ರೋ ಕ್ಲಾಸಿಕ್ ಕಂಪ್ನಿ, ಅದು ಮಹೇಂದ್ರ ಓನ್ ಮಾಡಿದೆ. ಇದು ಬೇಸಿಕಲಿ ಬಂದು 652cc ಇಂಜಿನ್ ವಿತ್ 45.6 BH ಪವರ್ ಮತ್ತು 55 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದಕ್ಕೆ ಟಕ್ಕರ್ ಗಾಡಿ ಅಂದರೆ ನಿಮಗೆ ಬರೋದು ಇಂಟರ್ಸೆಪ್ಟರ್ ಗಾಡಿ, ಕ್ಲಾಸಿಕ್ ರೆಟ್ರೋ ಲುಕ್ಕು ಗುರು. ಫ್ರಂಟ್ ಬಂದ್ಬಿಡೋಣ, ನಿಮಗೆ ಬರೋ ಸ್ಪೋಕ್ಸ್ ಬರುತ್ತೆ, ಫ್ರಂಟ್ ಟೆಲಿಸ್ಕೋಪಿಕ್ ಸ್ಪೋಕ್ಸು ವಿತ್ ಗಾರ್ಡ್ ಫುಲ್ ಬ್ಲ್ಯಾಕಾಗಿ ಕ್ಲೋಸ್ ಮಾಡಿದ್ದಾನೆ. ಬೆಂಬ್ರೋ ಗುರು. ಈಗ ಯಾವುದೇ ನಾನು ನೋಡಿರೋ ಸೆಗ್ಮೆಂಟ್ ಗಾಡಿಯಲ್ಲಿ, ನಾನು ಓಡಿಸಿರೋ ಗಾಡೀಲಿ ಎಲ್ಲರಲ್ಲೂ ಬೆಂಬ್ರೋ ಕೊಟ್ಟಿಲ್ಲ, ಎಲ್ಲ ಅದ್ರ ಸಬ್ ಬ್ರ್ಯಾಂಡರು ಬೈಬ್ರೋ ಕೊಟ್ಟಿದ್ದಾರೆ. ನಿಮಗೆ ABS ಬರುತ್ತೆ, ಡ್ಯುಯಲ್ ಚಾನಲ್ ABS. ಫ್ರಂಟ್ ಬಂದು ನಿಮಗೆ ಬರೋದು ಫ್ರಂಟ್ ಟೈರ್ ಬಂದು 100 ಸೆಕ್ಷನ್ ಟೈರ್ ಕೊಡ್ತಾನೆ. ಹಾಗೆ ಬ್ಯಾಕ್ ಬಂದು 160 ಸೆಕ್ಷನ್ ಟೈರು, ಸರಿ, ವಿತ್ ಲಿಕ್ವಿಡ್ ಇಂಜಿನು ವಿತ್ BSL ಹೋಗಿದೆ. ನಿಮಗೆ ಇನ್ನೆಲ್ಲೂ BSA ಲೋಗೋ ಸಿಗೋಲ್ಲ, ಆದರೆ ಈ ಥರ 3D ಲೋಗೋ ಸಿಗೋಲ್ಲ. ಇಲ್ಲೊಂದು ಗೋಲ್ಡ್ ಸ್ಟಾರ್ ಅಂತ ಹಾಕಿದ್ದಾರೆ, ಇಲ್ಲಿ ಗೋಲ್ಡ್ ಸ್ಟಾರ್ ಅಂತ ಟ್ರೇಡ್ ಮಾರ್ಕರ್. ಸೊ ವಿತ್ CC ಸೆಗ್ಮೆಂಟ್ ನೋಡಿ ಗುರು ಹೆಂಗಿದೆ, ಯಾವ ಫಿನಿಷಿಂಗ್ ನೋಡಿ, ಇದು ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಕೊಟ್ಟವನೆ ಅಂದರೆ ಈ ಸೆಗ್ಮೆಂಟಲ್ಲಿ ಗಾಡೀಲಿ ಸೈಕ್ ಗಾಡಿ. ಬಟ್ ಇದರಲ್ಲಿ ಏನು ಅಂದರೆ ಅದ್ರ ಬೇಸಿಕಲಿ ಇದಕ್ಕೇನಂದರೆ ಟ್ಯೂಬ್ಲೆಸ್ ಟೈರ್ಸ್ ಅಲ್ಲ, ಟ್ಯೂಬ್ ಟೈರ್ಸು. ಇದರಲ್ಲಿ ಎರಡೂ ಬರೋದು ಟ್ಯೂಬ್ ಟೈರ್ಸು. ನೆಕ್ಸ್ಟ್ ಟ್ಯಾಂಕ್ ಬಂದು ನಿಮಗೆ 13 ಲೀಟರ್ಸ್ ಟ್ಯಾಂಕ್ ಬರುತ್ತೆ, 12 ಲೀಟರ್ಸ್ ಟ್ಯಾಂಕ್ ಬರುತ್ತೆ, 25. ಸೀಟಿಂಗ್ ಪೊಸಿಷನ್ ಮಾತ್ರ ಮಸ್ತಿದೆ, ಮತ್ತು ಸೀಟ್ ಸಹ ನೋಡಿ ಎಷ್ಟು ಸಾಫ್ಟಾಗಿದೆ. ಎಕ್ಸಾಸ್ಟ್ ಸೌಂಡು ಇನ್ನು ಗಾಡಿ ಟ್ರಾವೆಲ್ ಮಾಡಿ ನೋಡೋಣ ಬನ್ನಿ. ಗೈಸ್, ಎಕ್ಸಾಸ್ಟ್ ಸೌಂಡ್ ಮಾತ್ರ ಮಸ್ತಿದೆ. ರೆಟ್ರೋ ಗಾಡಿಯಲ್ಲಿ ಹೋಗರು ಬರೋದು ಕ್ಲಾಸಿಕ್ ಅನಲಾಗು. ಇದರಲ್ಲಿ ನಿಮಗೆ ಸ್ಪೀಡೋಮೀಟ್ರ್ ಇದೆ, ಇಲ್ಲಿ ಟ್ಯಾಕೋಮೀಟ್ರ್ ಇದೆ. ಇಲ್ಲಿ ನಿಮಗೆ ಇಂಡಿಕೇಟರ್ಸು ಎಲ್ಲ ಇಲ್ಲಿ ಬರುತ್ತೆ, ಇಲ್ಲಿ ಸ್ಮಾಲ್ ಇದೆಯಲ್ಲ, ಇದರಲ್ಲಿ ಇಂಡಿಕೇಟರ್ಸು, ಸ್ಟ್ರೈಟ್ ಸ್ಟ್ಯಾಂಡು, ಆಯಿಲ್ ಚೆಕ್ಕಲ್ಲಿ ಇದರಲ್ಲಿ ಬರುತ್ತೆ. ಇದರಲ್ಲಿ ಓಡೋಮೀಟರು ಮತ್ತು ಸ್ಪೀಡೋಮೀಟರು, ಇದರಲ್ಲಿ ಟ್ಯಾಕೋಮೀಟ್ರ್ ಮತ್ತು ಫ್ಯೂಯಲ್ ಗೇಜ್ ಅಷ್ಟೇ ಸಿಗೋದು. ಕೀ ಮಾತ್ರ ಮಸ್ತಿದೆ, ಬನ್ನಿ ರೈಡ್ ಮಾಡಿ ನೋಡೋಣ ಹೆಂಗಿದೆ ಅಂತ. ನನ್ನ ಪ್ರಕಾರ ಇದಕ್ಕೆ ಇನ್ನೂ ಎಕ್ಸ್ಟೆಂಡ್ ಕೊಡ್ಬೋದಾಗಿತ್ತು ಅನಿಸ್ತಿದೆ. ಏನು ಫುಲ್ಲು ಗುರು, 650cc ಗಾಡಿ ಸಖತ್ ಫುಲ್ ಇದೆ. ಸೇಮ್ ನಿಮಗೆ SD ಬರೋ ಅಂತ ಅಂದರೆ ಎಲ್ಲ ಜಾವಲ್ಲಿ ಬರೋದು ನಿಮಗೆ 2 ಸೈಡ್ಸ್ ಪೋರ್ಟ್ಸ್ ಕೊಡ್ತಾರೆ, 2 ಟೈಪ್ಸು. ನೆಕ್ಸ್ಟ್ ಇಲ್ಲಿ ಸೇಮ್ ಆಲ್ ಜಾಯ್ಸ್ಟಿಕ್ಸ್ ಇದರಲ್ಲಿ, ಬಟ್ ಜಾಯ್ಸ್ಟಿಕ್ ಬರೋಲ್ಲ, ನಿಮಗೆ SD ಜಾಯ್ಸ್ಟಿಕ್ ಬರುತ್ತೆ. ಇಂಡಿಕೇಟರ್ಸು ಲುಕ್ಕು ಎಲ್ಲ ಸಖತ್ತಾಗಿದೆ. ಪಿಕಪ್ ಮಾತ್ರ ಮಾತಾಡೋಂಗಿಲ್ಲ ಗುರು. ಸೀಟಿಂಗ್ ಪೋಸ್ಚರು, ಬ್ರೇಕಿಂಗು ಸಹ ಮಾತಾಡೋಂಗಿಲ್ಲ. ಆ ಪುಲ್ ಮಾತ್ರ ಸಿಗುತ್ತಲ್ಲ, ಆ ಪುಲ್ಲು ಈವೆಲ್ ಸಿಕ್ಬಿಟ್ರೆ ಬ್ಲಾಸ್ಟೇ. ಬ್ರೇಕಿಂಗ್ ಮಾತ್ರ ಬೆಂಕಿ ಅಂದ್ಕೊಳ್ಳಿ ಗುರು, ಸಾಕಾಗೈತೆ. ಆದರೆ ಇದ್ರಲ್ಲಿ ಸರ್ವಿಸ್ ಕಾಸ್ಟ್ ಬಂದೆ ನಿಮಗೆ 3000, ಆಲ್ಮೋಸ್ಟ್ 3000 ಆಗಿಬಿಡುತ್ತೆ. ಎಲ್ಲ ಯೂ ಟರ್ನ್ ಮಾಡೋಣ, ಯಾಕಂದರೆ ಇಲ್ಲಿ ಒನ್ ವೇ ಅನಿಸುತ್ತೆ, ಎಲ್ಲ ಗಾಡಿಗಳು ಹೋಗ್ತಿದೆ. ನೀವು ಫಸ್ಟ್ ಸರ್ವಿಸ್ ಬಂದರೆ ಆಲ್ಮೋಸ್ಟ್ 3,000 to 4,000 ಆಗುತ್ತೆ. ಆದರೆ ಊರಲ್ಲಿ ಶೋರೂಮ್ ಕಡೆಯಿಂದ ಜಯನಗರ್ 9th ಬ್ಲಾಕ್ ಶೋರೂಮಿಗೆ ಬಂದರೆ, ಜಾವ SD ಶೋರೂಮಿಗೆ ಬಂದರೆ ನಿಮಗೆ 9 ಸರ್ವಿಸ್ ಫ್ರೀ ಇರುತ್ತೆ. ಅಲ್ಲಿಗೆ ಆಲ್ಮೋಸ್ಟ್ 4 ಇಯರ್ಸ್ ಸರ್ವಿಸ್ ಫ್ರೀ ಕೊಡ್ತಾರೆ. ಇದು ಆನ್ ರೋಡ್ ಕಾಸ್ಟ್ ಹೇಳಿವಲ್ಲ, ಆನ್ ರೋಡ್ ಆಲ್ಮೋಸ್ಟ್ 4 lakhs ಆಗುತ್ತೆ. ಇದು ಆನ್ ರೋಡು 4.5 lakhs ಆಗುತ್ತೆ ಆನ್ ರೋಡ್. ಇಂಟರ್ಸೆಪ್ಟರಿಗೆ ಟಕ್ಕರ್ ಕೊಡೋ ಅಂಥ ಗಾಡಿನೇ ಗುರು ಇದು, ಮಾತೇ ಆಡೋಂಗಿಲ್ಲ. ಇಂಟರ್ಸೆಪ್ಟರ್ ಟಕ್ಕರ್ ಕೊಡುತ್ತೆ. ಆದರೆ GT ಒಂದು ಟಕ್ಕರ್ ಕೊಡೋಕ್ಕಾಗಲ್ಲ. ಇದರಲ್ಲಿ ಬೇಸಿಕ್ ಇದು ಬಂದು ಮಿಡಲ್ ವರ್ಷನ್ ಗಾಡಿ ನಾನು ಓಡಿಸ್ತಿರೋದು. ಬೇಸಿಕ್ ರೆಡ್ ಬರುತ್ತೆ. ಏನು ಪವರ್ ಗುರು ಗಾಡಿಗೆ, ಏನು ಸಾಕಾಗೈತೆ ಪವರ್ ಮಾತ್ರ.
ಈ ಟಗ್ಗಿನ ಆಗೋದು ಗಾಡಿ ರೆಟ್ರೋ ಒಂಥರ ರೆಟ್ರೋಸ್ ಲುಕ್ ಇದೆ. ಸಿಟಿ ರೈಡ್ಗೂ ಸಖತ್ತಾಗಿದೆ, ಮಾತಾಡೋಂಗಿಲ್ಲ. ಇಟ್ಸ್ ಸೋ ಕಂಫರ್ಟಬಲ್ಲು. ಒಬ್ಬರು ಟೆಸ್ಟ್ ಡ್ರೈವ್ ಮಾಡಿದ್ದು HD ಇಲ್ಲೇ ಇದೆ. ಅಲ್ಲ ಅಲೆಜನಿ ಲೈಟ್ಸ್ ಕೊಡೋದು ಇದಕ್ಕೆ ಏನು ಮಾಡಿದ್ರು ಅಂದರೆ, ಇದು ಲೋಗೋ ಏನೈತೆ ಇದೆಲ್ಲ ಕಡೆ 3D ಕೊಡಬೇಕಾಗಿತ್ತು, ಬಟ್ 3D ಕೊಟ್ಟಿಲ್ಲ. ಬಟ್ ಓಕೆ, ಈ ಸೆಗ್ಮೆಂಟಲ್ಲಿ ಗಾಡಿ ಮಾತ್ರ ಮಸ್ತು. ಗೈಸ್, ಈ ಗಾಡಿ ಟೆಸ್ಟ್ ಡ್ರೈವ್ ಎಲ್ಲ ಬುಕ್ಕಿಂಗ್ ಮಾಡಿದರೆ ಪ್ಲೀಸ್ ಕಾಂಟ್ಯಾಕ್ಟ್ HD ಶೋರೂಮ್, BSA ಮೋಟರ್ ಸೈಕಲ್ಸು. ಇದೇ ಶೋರೂಮು ಜಯನಗರ್ 9th ಬ್ಲಾಕ್ ಪಕ್ಕದಲ್ಲಿ ಲೆನ್ಸ್ ಕಟ್ ಇದೆ. ಆಪೋಸಿಟ್ ಟು ಟ್ರೆಂಡ್ಸು ನಿಮಗೆ ಸಿಗೋದು SD ಶೋರೂಮು. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಗ್ರ್ಯಾಬ್ ಹ್ಯಾಂಡಲ್ಸ್ ನೋಡಿ ಗುರು ಹೆಂಗಿದೆ. ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ. ಎಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.